ಎಲ್ಲರಿಗೂ ವಂದನೆಗಳು. ಇವತ್ತು ಈ ವಿಡಿಯೋ ಮಾಡಲು ಕಾರಣ ಏನಂತಂದರೆ, ನಾನು ಕಳೆದ ವಿಡಿಯೋಗಳಲ್ಲಿ ಹನೋಕ ಮತ್ತು ಏಲಿಯನ ಕುರಿತು ನಾನು ವಿಡಿಯೋ ಮಾಡಿದೆ. ಅದರಲ್ಲಿ ಹನೋಕ ಏಲಿಯನ್ ಇಬ್ಬರು ಯೇಸು ಕ್ರಿಸ್ತನ ಹಾಗೆ ಹಾರೋಣ ಹಾಗಿಲ್ಲ, ಅವರು ಎಲ್ಲರಂತೆ ಸಾಧಾರಣವಾದ ಮರಣವನ್ನೇ ಹೊಂದಿದ್ದಾರೆ ಅಂತ ನಾನು ಕೆಲವೊಂದು ವಾಕ್ಯದ ಆಧಾರಗಳನ್ನು ತೋರಿಸಿ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ. ಆದರೆ ಬಹಳಷ್ಟು ಜನರು ಇದನ್ನು ಒಪ್ಪುತ್ತಾ ಇಲ್ಲ. ನಾನೇನು ಹೇಳ್ತೀನಿ ಅಂತಂದರೆ, ಒಂದು ವೇಳೆ ಯೇಸು ಕ್ರಿಸ್ತನ ಹಾಗೆ ಅವರು ಕೂಡ ಆರೋಹಣ ಆಗಿದ್ದಾರೆ ಅನ್ನೋದಾದರೆ ಯೇಸು ಕ್ರಿಸ್ತನಿಗೆ ಅಷ್ಟೊಂದು ಒಂದು ಪ್ರಾಮುಖ್ಯತೆ ಕೊಡೋ ಅವಶ್ಯಕತೆ ಇಲ್ಲ ಅಂತ. ಯಾಕಂತಂದರೆ ನಾವು ಯೇಸು ಕ್ರಿಸ್ತನ ಅವಶ್ಯಕತೆ ಇಲ್ಲದೇ ನಾವು ಮರಣವನ್ನು ಜಯಿಸಬಹುದು ಅನ್ನೋದಾದರೆ ಇನ್ನು ಯೇಸು ಕ್ರಿಸ್ತನ ಅವಶ್ಯಕತೆ ಏನಿದೆ ಇಲ್ಲಿ? ನಾವು ಲಾಜಿಕಲ್ ಆಗಿ ಯೋಚನೆ ಮಾಡಬೇಕಿಲ್ಲಿ. ಏನೋ ನಮ್ಮ ಹಿರಿಯರು ಅಥವಾ ನಮ್ಮ ಬೋಧಕರು ನಮ್ಮ ಬೈಬಲ್ ಕ್ಲಾಸಲ್ಲಿ ಏನೆಲ್ಲ ತಿಳಿಸಿದ್ದೀರೋ ಅದೇ ರೈಟು ಅನ್ನೋದಲ್ಲ. ಯಾಕಂತಂದರೆ ನಮಗೂ ದೇವರು ಜ್ಞಾನವನ್ನು ಕೊಟ್ಟಿದ್ದಾರೆ. ನಾವು ಕೂಡ ಒಂದು ಸರಿ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಬೇಕು, ಸತ್ಯವನ್ನು ತಿಳಿದುಕೋಬೇಕು ಅಂತ ಒಂದು ಸಾರಿ ನೀವು ಎಲ್ಲಿ ಕಲ್ತಿರ್ತೀರೋ ಅವರ ಒಂದು ಬೋಧನೆಗಳಿಗೂ ಮತ್ತು ಬೈಬಲ್ಗೂ ಕಂಪೇರ್ ಮಾಡಿ ನೋಡಬೇಕು. ಯಾವ್ದು ರೈಟು ಯಾವ್ದು ರಾಂಗು ಅಂತ ನೀವು ತಿಳ್ಕೋಬೇಕು. ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಜ್ಞಾನ ದೇವರೆಲ್ಲರಿಗೂ ಕೊಟ್ಟಿದ್ದಾರೆ. ಸೊ ನನ್ನ ವಿಡಿಯೋಗಳನ್ನು ನೋಡುವಂಥ ವ್ಯಕ್ತಿಗಳಿಗೆ ನಾನೇನು ಹೇಳ್ತೀನಿ ಅಂತಂದರೆ, ನಾನು ಏನೆಲ್ಲ ಬೋಧನೆ ಮಾಡ್ತಾ ಇದ್ದೀನೋ ಅದು ರೈಟಾ ರಾಂಗ್ ಅಂತ ನೀವು ಬೈಬಲ್ನ ತೆಗೆದು ನೋಡಬೇಕೇ ಹೊರತು ನಿಮ್ಮ ಹಿರಿಯರು ಬೋಧಿಸಿದಂಥ ಬೋಧನೆಗಳಿಗೆ ಕಂಪೇರ್ ಮಾಡಿ ನೋಡಬಾರ್ದು. ನಿಮ್ಮ ಹಿರಿಯರು ನಿಮ್ಗೇನು ಬೋಧನೆ ಮಾಡಿರ್ತಾರೋ ಅದಕ್ಕೆ ನೀವು ಕಂಪೇರ್ ಮಾಡಿದಾಗ ನನ್ನ ಬೋಧನೆಗಳು ಪೂರ್ತಿ ವಿರುದ್ಧವಾಗಿರುತ್ತೆ. ಸೊ ಅದನ್ನು ನೀವು ಅಷ್ಟು ಬೇಗ ನೀವು ಒಪ್ಕೊಳ್ಳೋದಕ್ಕೆ ನಿಮ್ಮಿಂದ ಆಗೋದಿಲ್ಲ. ಸೊ ಇನ್ನು ವಿಷಯಕ್ಕೆ ಬಂದರೆ, ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂತಂದರೆ, ನಾವು ಬೈಬಿಲ್ ಓದಿದ ತಕ್ಷಣವೇ ನಮಗೆ ಅರ್ಥ ಆಗೋದಿಲ್ಲ. ಬೋಧಕನ ಅವಶ್ಯಕತೆ ಇದೆ. ಸೊ ನಾವು ಅಲ್ಲಿ ಇರುವಂಥ ಪದಗಳನ್ನು, ಕೆಲವೊಂದು ವಾಕ್ಯಗಳನ್ನು ಸಮಯ ಸಂದರ್ಭಗಳು ನೋಡದೆ ಅದರ ಹಿನ್ನೆಲೆಯನ್ನು ನಾವು ನೋಡದೆ ಸಿದ್ಧಾಂತಗಳನ್ನು ಸೃಷ್ಟಿ ಮಾಡೋದು ಅದು ಅಷ್ಟು ಒಳ್ಳೆಯದಲ್ಲ ಸಮಾಜಕ್ಕೆ. ನಾವು ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೂ ಓದಬೇಕು. ಒಂದಕ್ಕೆ 10 ಸಾರಿ ಓದಬೇಕಾಗುತ್ತೆ. ಅರ್ಥ ಆಗುವಷ್ಟು ಸಾರಿ ಮತ್ತೆ ಮತ್ತೆ ನಾವು ರಿಪೀಟ್ ಮಾಡಿ ನೋಡಬೇಕಾಗುತ್ತೆ. ಮತ್ತು ಕೆಲವರು ಹೇಳಿರುವಂತಹ ಬೋಧನೆಗಳನ್ನು ನೋಡಬೇಕು, ಚೆಕ್ ಮಾಡ್ಕೋಬೇಕು. ಪ್ರಾಕ್ಟಿಕಲ್ ಆಗಿದೆ ರೈಟಾ ರಾಂಗ್ ಅಂತ ನಾವು ಪ್ರತಿದಿನ ಧ್ಯಾನ ಮಾಡಬೇಕು. ಯಾಕೆ ಅಂತಂದರೆ ಯಾವುದು ಸತ್ಯ ಯಾವುದು ರೈಟು ಅಂತ ತಿಳಿದುಕೊಳ್ಬೇಕು ಅಂತಂದರೆ ನಾವು ಬೈಬಲ್ ಹತ್ರನೇ ಬರಬೇಕಾಗುತ್ತೆ. ಸೊ ಅದನ್ನು ಬಿಟ್ಟು ನಮ್ಮ ಹಿರಿಯರು, ನಮ್ಮ ಬೋಧಕರು, ನಮ್ಮ ಬೈಬಲ್ ಕ್ಲಾಸಲ್ಲಿ ಹಿಂಗೆ ಹೇಳಿದ್ದಾರೆ ಮತ್ತು ಈತನು ಹಿಂಗೆ ಹೇಳ್ತಾ ಇದ್ದಾನೆ, ಇದು ಬೇಡ. ನಿಮ್ಮ ಬೋಧಕರ ಮೇಲೆ ನಿಮಗೆ ಪ್ರೀತಿ ಇರಬಹುದು, ಅಭಿಮಾನ ಇರಬಹುದು, ಗೌರವ ಇರಬಹುದು. ಹಾಗಂತ ಹೇಳಿ ಅವ್ರು ಹೇಳಿದ್ದೇ ರೈಟು ಅನ್ನೋದಕ್ಕಿಲ್ಲ ಇಲ್ಲಿ. ಸೊ ನಾವು ಕೂಡ ಒಂದು ಸರಿ ಯೋಚನೆ ಮಾಡಬೇಕು. ಎಸ್, ನಮ್ಮ ಬೋಧಕರು ಹೇಳ್ತಾ ಇರೋದು ರೈಟಾ ರಾಂಗ್ ಅಂತ ನಾವು ನೋಡಬೇಕಾಗುತ್ತೆ. ನಮಗೆ ಬೈಬಲ್ ಬೇಸಿಕ್ ಅರ್ಥ ಆಗಬೇಕಂತಂದರೆ ನಮ್ಮ ಕೈಯಲ್ಲಿರೋ ಬೈಬಲ್ ಸಾಕಾಗುತ್ತೆ. ಯೇಸು ಕ್ರಿಸ್ತನ ಕುರಿತು ನಮ್ಗೆ ಬೇಸಿಕ್ ತಿಳಿಬೇಕಂತಂದರೆ, ಅರ್ಥ ಆಗಬೇಕು ಅಂತಂದರೆ ನಮ್ಮ ಕೈಯಲ್ಲಿರೋ ಬೈಬಲ್ ಸಾಕಾಗುತ್ತೆ. ಆದರೆ ಅದರಲ್ಲಿ ಅಡಕವಾಗಿರುವಂಥ ಮರ್ಮಗಳು ನಮಗೆ ಅರ್ಥ ಆಗಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಮೂಲ ಗ್ರಂಥಕ್ಕೆ ಹೋಗಬೇಕು. ಮೂಲ ಗ್ರಂಥ ಯಾವುದು? ಹಿಬ್ರು ಭಾಷೆಯಿಂದ ನಮ್ಮ ಭಾಷೆಗಳಿಗೆ ಅದು ತರ್ಜುಮವಾಗಿದೆ. ತರ್ಜುಮಾ ಮಾಡುವಂಥ ಸಂದರ್ಭದಲ್ಲಿ ಆ ತರ್ಜುಮಾಕಾರನಿಗೆ ಆತನಿಗೆ ನಮ್ಮ ಭಾಷೆಗಳ ಮೇಲೆ ಎಷ್ಟರ ಮಟ್ಟಿಗೆ ಅವರಿಗೆ ಒಂದು ಪರಿಜ್ಞಾನ ಇದೆ ಅನ್ನೋದ್ರ ಮೇಲೆ ಆಧಾರ ಆಗಿರುತ್ತೆ ತರ್ಜುಮಾ ಅನ್ನೋದು. ಸೊ ನಾವು ಸಂಪೂರ್ಣವಾಗಿ ವಾಕ್ಯ ಏನಿದೆ ಅದರ ಭಾವ ಏನು ಅಂತ ನಾವು ಸಂಪೂರ್ಣವಾಗಿ ತಿಳ್ಕೊಬೇಕು ಅಂತಂದರೆ ಮೂಲ ಗ್ರಂಥಕ್ಕೆ ಖಂಡಿತವಾಗಿ ಹೋಗಲೇಬೇಕು. ನಾನು ಹೇಳಿದೆ, ಅಲ್ಲಿ ಆರೋಹಣ ಅಥವಾ ಪರಲೋಕಕ್ಕೆ ಆರೋಹಣ ಅನ್ನುವಂಥ ಜಾಗದಲ್ಲಿ ಏನಿದೆಯೋ
ಅಲ್ಲಿ ಮೂಲ ಭಾಷೆಯಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ನನ್ನ ಕಳೆದ ವಿಡಿಯೋದಲ್ಲಿ ನಾನು ತೋರಿಸಿದೆ. ಆದರೆ ಯಾಕೋ ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆದರೂ ನಾನು ಮಾಡಿದಂಥ ಬೋಧನೆಗೆ ಅದಕ್ಕೆ ನಾನೇ ಹೊಣೆ ಆಗಿರೋದ್ರಿಂದ, ಸೊ ನಿಮಗೆ ಅದು ಅರ್ಥ ಆಗದೇ ಇರೋದ್ರಿಂದ ನಾನು ಮತ್ತೊಂದು ಸಾರಿ ಅದಕ್ಕೆ ವಿವರಣೆಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗ ನಾನೇನು ಹೇಳ್ತೀನಿ ಅಂತಂದರೆ, ಆದಿಕಾಂಡ 2ನೇ ಅಧ್ಯಾಯ ಒಂದ್ಸರಿ ನೋಡೋಣ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ, ಅವ್ವ ಆದಾಮರನ್ನು ಸೃಷ್ಟಿ ಮಾಡಿದಾಗ ಅವರಿಗೆ ಕೊಟ್ಟಂಥ ಆಜ್ಞೆ ಏನು ಅಂತಂದರೆ, ಒಂದ್ಸರಿ 16-17 ವಚನಗಳನ್ನು ನೋಡೋಣ. ಆದಿಕಾಂಡ 2ನೇ ಅಧ್ಯಾಯ 16-17 ವಚನಗಳನ್ನು ನೋಡೋಣ. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರಿವು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಇದು ದೇವರು ಆದಾಮನಿಗೆ ಕೊಟ್ಟಂಥ ಮೊಟ್ಟ ಮೊದಲನೇ ಆಜ್ಞೆ, ಒಂದೇ ಆಜ್ಞೆ ಕೊಟ್ಟಿದ್ದಾನೆ. ಇಲ್ಲಿ ತಿಂದ ದಿನ ಸತ್ತೇ ಹೋಗುವಿ ಅನ್ನುವ ಪದ ನಮಗೆ ಇಲ್ಲಿ ಕಾಣಿಸುತ್ತೆ. ಮತ್ತು ನೀವು ಇದಕ್ಕೆ ತಿಂದ ದಿನ ಸತ್ತೋಗಿಲ್ವಲ್ಲ ಅವರು ಅಂತ ನೀವು ಪ್ರಶ್ನೆ ಕೇಳಬಾರ್ದು. ಯಾಕಂತಂದರೆ ನೀವು ಕೇಳಿದ್ರು ಕೂಡ ಅದಕ್ಕೆ ಟಾಪಿಕ್ ಡೈವರ್ಟ್ ಆಗುತ್ತೆ. ಮತ್ತೆ ಅದಕ್ಕೆ ಮತ್ತೊಂದು ದಿನ ವಿವರಣೆಯನ್ನು ನಾನು ಕೊಡ್ತೀನಿ. ಇಲ್ಲಿ ಅವರು ಆರೋಹಣ ಆಗಿದ್ದಾರಾ ಇಲ್ವಾ ಅನ್ನೋದಕ್ಕೆ ಈ ವಾಕ್ಯಗಳನ್ನು ತೆಗೆದು ತೋರಿಸಿದನು. ಮೊದಲು ದೇವರು ಆ ಮನುಷ್ಯನಿಗೆ ಕೊಟ್ಟಂತಹ ಆಜ್ಞೆ ಏನು? ತಿನ್ನಬಾರದು ಅಂತ. ತಿಂದ ದಿನ ಸತ್ತೋಗ್ತೀಯಾ ಅಂತ. ಅಂದರೆ ದೇವರ ಆಜ್ಞೆ ಅತಿಕ್ರಮಿಸಿದರೆ ಈತನಿಗೆ ಮರಣ ಸಂಭವಿಸುತ್ತೆ ಹೊರತು ತಿನ್ನದೇ ಇದ್ದರೆ ಈತನಿಗೆ ಮರಣ ಸಂಭವಿಸುವುದಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂದರೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ತನ್ನ ಹೋಲಿಕೆಗೆ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ ಹೊರತು, ಅಂದರೆ ತನ್ನ ಹೋಲಿಕೆಗೆ ತನ್ನ ಸ್ವರೂಪದಲ್ಲಿ ಅಂದರೆ ದೇವರಿಗೆ ಮರಣವಿಲ್ಲ, ಹಾಗೆ ಮನುಷ್ಯನಿಗೂ ಕೂಡ ಮರಣವಿಲ್ಲದ ಹಾಗೆ ಉಂಟು ಮಾಡಿದ್ದಾನೆ ಹೊರತು ಏನು ಈ ಮರಣ ಅಲ್ಲಿವರೆಗೂ ಮನುಷ್ಯನಿಗಿಲ್ಲ. ಅದಕ್ಕೆ ಈ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. ಏನಂತ? ನಾನು ಅಂದರೆ ತಿನ್ನಬಾರದು ಅಂತ ಹೇಳಿರುವಂಥ ಒಂದು ಹಣ್ಣನ್ನು ನೀವು ತಿನ್ನಬಾರದು, ಈ ಒಂದೇ ಆಜ್ಞೆಯನ್ನು ಕೊಟ್ಟಿದ್ದು. ಬಟ್ ಇದನ್ನು ಕೂಡ, ಈ ಒಂದು ಆಜ್ಞೆಯನ್ನು ಕೂಡ ಅವರು ನೆರವೇರಿಸಲಿಕ್ಕಾಗಿಲ್ಲ. ಆಜ್ಞೆಗೆ ತಕ್ಕಂತೆ ಅವರು ನಡೆಯಲಿಲ್ಲ, ಆಜ್ಞೆ ಅತಿಕ್ರಮಿಸಿದರು. ಅತಿಕ್ರಮಿಸಿದ ಕಾರಣದಿಂದ ದೇವರು ಏನು ಹೇಳ್ತಾ ಇದ್ದಾನೆ ನೋಡಿ. 3ನೇ ಅಧ್ಯಾಯ 17ನೇ ವಚನದಿಂದ ನೋಡೋಣ. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು. ಏನಂತೆ? ಈ ವ್ಯಕ್ತಿ ತಿನ್ನಬಾರದೆಂದು ಹೇಳಿದಂಥ ಹಣ್ಣನ್ನು ತಿಂದ ಕಾರಣ ಭೂಮಿಗೂ ಕೂಡ ಶಾಪ ಬಂತು. ಈತನಿಗೆ ಮರಣ ಮಾತ್ರನೇ ಅಲ್ಲ, ಭೂಮಿಗೂ ಕೂಡ ಶಾಪ ಬಂತು. ಇದರಿಂದ ಭೂಮಿ ಮೇಲೆ ಜೀವಿಸುವ ಎಲ್ಲ ಜೀವಿಗಳು ಮರಣವನ್ನು ಅನುಭವಿಸಲೇಬೇಕು. ಮರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಭೂಮಿಗೇ ಶಾಪ ಬಂತು. ಇಲ್ಲಿ ಮುಳ್ಳುಗಿಡಗಳು ಕಳೆಗಳು ಎಲ್ಲವೂ ಬಂದವು. ಈಗ ಈ ಮನುಷ್ಯನು ಬದುಕಬೇಕು ಅಂತಂದರೆ ದುಡಿದು ತಿನ್ನಬೇಕು, ಬೆವರಿಡುತ್ತಲೇ ಕಷ್ಟಪಟ್ಟೆ ತಿನ್ನಬೇಕೇ ಹೊರತು ಇವನು ಆರಾಮಾಗಿ ಜೀವಿಸುವುದಕ್ಕೆ ಇಲ್ಲ ಇಲ್ಲಿ. ಯಾಕಂತಂದರೆ ಈತನು ಮಾಡಿದ ಪಾಪದ ದೆಸೆಯಿಂದ ಭೂಮಿಗೆ ಶಾಪ ಬಂತು, ಮತ್ತು ಈತನಿಗೆ ಮರಣವು ಸಂಭವಿಸಿತು. ಮನುಷ್ಯನಿಗೇನು, ನೀನು ಮಣ್ಣೆ, ಮಣ್ಣಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ. ಆದ ಕಾರಣ ಪುನಃ ನೀನು ಮಣ್ಣಿಗೆ ಸೇರತಕ್ಕವನಾಗಿದ್ದಿ. ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಅಂತಂದರೆ ನೀನು ಸಾಯತಕ್ಕವನಾಗಿದ್ದಿ. ಅಲ್ಲಿ ಸಾಯತಕ್ಕವನಾಗಿದ್ದಿ ಅಂತ ಬರ್ದಿಲ್ಲವಲ್ಲ, ಮಣ್ಣಾಗ್ತಿ ಅಂತ ಮಾತ್ರನೇ ಅಲ್ವಾ ಅನ್ನುವ ರೀತಿಯಲ್ಲಿ ಯೋಚನೆ ಮಾಡಬಾರ್ದು ನೀವು. ಮಣ್ಣೆ ಆಗ್ತೀಯ ಅನ್ನೋದಾದರೆ ಮಣ್ಣೆ ಅಂದರೆ ನೀನು ಸಾಯ್ತೀಯಾ ಅಂತ. ಓಕೆ, ನೀನು ಸಾಯುವ ಏನು
ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಅಂತ ಹೇಳ್ತೀನಿ. ಇದು ದೇವರಿಟ್ಟಂಥ ನಿಯಮ. ಇದರಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಯಾವ ಮನುಷ್ಯನಿಂದನೂ, ಭೂಮಿ ಮೇಲೆ ಜೀವಿಸುವಂಥ ಯಾವ ಮನುಷ್ಯನಿಗೂ ಸಾಧ್ಯ ಇಲ್ಲ. ಅವ್ವ ಆದಾಮರಿಂದ ಬಂದಂಥ ಯಾವ ವ್ಯಕ್ತಿಗೂ ಇದರನ್ನು ಜಯಿಸುವ ಶಕ್ತಿ, ಬಲ ಇಲ್ಲ. ಒಂದು ವೇಳೆ ಇದನ್ನ ಜಯಿಸಬೇಕು ಅಂತಂದ್ರೆ, ಈ ಮರಣವನ್ನ ಜಯಿಸಬೇಕು ಅಂತಂದ್ರೆ ಅವ್ವ ಆದಾಮರಿಂದ ಹುಟ್ಟದಂಥ ವ್ಯಕ್ತಿಗಳಾಗಿರಬೇಕು, ಅಥವಾ ದೇವರು ಹೊಸದಾಗಿ ನಿರ್ಮಾಣ ಮಾಡಿರುವಂಥ ವ್ಯಕ್ತಿ ಆಗಿರಬೇಕು. ಅವ್ವ ಆದಾಮರಲ್ಲದೆ ಬೇರೆ ಜನಾಂಗವನ್ನ ದೇವರು ಸೃಷ್ಟಿ ಮಾಡಬೇಕು. ಅವರಿಂದ ಬಂದಂಥ ವ್ಯಕ್ತಿಗಳೇನಾದರೂ ಈ ಮರಣವನ್ನ ಜಯಿಸಬಹುದೇನೋ, ಅಷ್ಟೇ ಹೊರತು ಅವ್ವ ಆದಾಮರಿಂದ ಬಂದಂಥ ಪ್ರತಿಯೊಬ್ಬನು ಇದಕ್ಕೆ ಒಳಗಾಗಲೇಬೇಕು. ಈ ಮರಣವನ್ನ ಸ್ವತಃ ತಾನೇ ಜಯಿಸುವುದಕ್ಕೆ ಆಗುವುದೇ ಇಲ್ಲ. ಇದು ನೆನಪಲ್ಲಿಟ್ಕೋಬೇಕು. ಯಾಕೆ ಅಂತಂದ್ರೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 22ನೇ ವಚನ ನೋಡಿ. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ, ಏನಂತೆ? ಎಲ್ಲರೂ ಯಾರ ಸಂಬಂಧದಿಂದ? ಆದಾಮನ ಸಂಬಂಧದಿಂದ. ಏಲಿಯನು ಅಥವಾ ಹಾನೋಕನು ಇವರಿಬ್ಬರು ಆದಾಮನ ಸಂತತಿನೇ. ಆದಾಮನಿಂದ ಬಂದಂಥ ವ್ಯಕ್ತಿಗಳೇ ಇವರು, ಪ್ರತ್ಯೇಕವಾಗಿ ಬಂದಂಥ ವ್ಯಕ್ತಿಗಳಲ್ಲ. ಎಲ್ಲರೂ ಸಾಯುವವರಾದರೋ ಅಂದ್ರೆ ಅದರಲ್ಲಿ ಆದಾಮನು ಇದ್ದಾನೆ, ಹನೋಕನು ಇದ್ದಾನೆ, ಏಲಿಯನೂ ಇದ್ದಾನೆ. ಇವರನ್ನ ಹೊರತುಪಡಿಸಿ ವಾಕ್ಯಗಳು ಬರ್ದಿಲ್ಲ. ನಾನು ಇನ್ನೂ ನಾನು ಪ್ರತಿಯೊಂದನ್ನ ನಾನು ನಿಮಗೆ ವಿವರಣೆ ಕೊಡ್ತೀನಿ ನೋಡಿ. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವವರು. ಯಾರ ಸಂಬಂಧದಿಂದ? ಕ್ರಿಸ್ತನಿಂದ. ನೋಡಿ, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ. ಇವಾಗ ಕ್ರಿಸ್ತನಿಲ್ಲದೆ ಯಾರು ಸ್ವತಃ ಅವರು ಮರಣವನ್ನ ಜಯಿಸುವುದಕ್ಕೆ ಆಗುವುದೇ ಇಲ್ಲ. ಸೊ ಇದು ಇಲ್ಲಿ ಕಡೆ ಆದಾಮನಾಗಿ ಬಂದಂತಹ ಯೇಸು ಕ್ರಿಸ್ತನು ಕೂಡ ಮಾನವ ಶರೀರವನ್ನು ಧರಿಸಿಕೊಂಡ ಕಾರಣ ಆತನು ಕೂಡ ಈ ಭೂಮಿ ಮೇಲೆ ಮರಣವನ್ನು ಅನುಭವಿಸಬೇಕಾಯಿತು. ಇದು ತಪ್ಪಿದ್ದಿಲ್ಲ. ಆದರೆ ನಾವುಗಳೇನು ಕೆಲವೊಂದು ವಾಕ್ಯದಲ್ಲಿರುವಂತಹ ಪದಗಳನ್ನು ಇಟ್ಕೊಂಡು ನಾವು ಸಿದ್ಧಾಂತಗಳನ್ನೇ ಸೃಷ್ಟಿ ಮಾಡ್ತಾ ಇದ್ದೀವಿ. ನಾನು ಅದು ಸಂಪೂರ್ಣವಾಗಿ ನಮಗೆ ಅರ್ಥ ಆಗಬೇಕಂತಂದ್ರೆ ಮೂಲ ಗ್ರಂಥಕ್ಕೆ ಹೋಗಬೇಕು ಅಂತ ನಾನು ಹೇಳಿದೆ. ನಾವು ಮೂಲ ಗ್ರಂಥಕ್ಕೆ ಹೋದಾಗಲೇ ನಮಗೆ ಅದು ಅರ್ಥ ಆಗುತ್ತೆ. ದೇವರು ಏಲಿಯನನ್ನ ಯಾವ ರೀತಿ ತಗೊಂಡೋಗಿದ್ದಾರೆ ಅಂತ ಕೂಡ ನಾನು ಹೇಳಿದೆ. ಊಹೆ ಮಾಡ್ಕೊಂಡು ಹೇಳಿದ್ದೇನಲ್ಲ ಅದು. ನನ್ನ ಊಹೆಗೆ ತಕ್ಕಂತೆ ಅಥವಾ ನನಗೆ ಅನಿಸಿದ್ದು ನಾನು ಹೇಳ್ತಾ ಇಲ್ಲ. ಇಲ್ಲಿ ಬೈಬಿಲ್ ಇರೋದನ್ನೇ ನಾನು ಹೇಳ್ತಾ ಇರೋದು. ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತನ್ನ ಕೂಡ ನಾವು ನೋಡೋಣ. ಇಲ್ಲಿ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನ. ನೋಡಿ, 13ನೇ ವಚನ. ಪರಲೋಕದಿಂದ ಇಳಿದು ಬಂದವನೇ, ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ಯಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಇದನ್ನು ಮತ್ತು ಏಲಿಯನ ಆರೋಹಣ ಇದೆಯಲ್ವಾ, ಇದನ್ನ ಪಕ್ಕ ಪಕ್ಕದಲ್ಲಿ ಇಟ್ಟು ನಾವು ನೋಡೋಣ ಒಂದು ಸಾರಿ. 2ನೇ ಅರಸುಗಳು 2ನೇ ಅಧ್ಯಾಯ 2ನೇ ಅಧ್ಯಾಯ
11ನೇ ವಚನದಿಂದ, ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಫಕ್ಕನೆ ಅಗ್ನಿಮಯವಾದ ರಥಾಶ್ವಗಳ ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಏಲಿಯನು ಸುಳುಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಈ ಪದವನ್ನ ಈ ವಾಕ್ಯವನ್ನ ಮತ್ತು ಯೇಸು ಕ್ರಿಸ್ತನು ಹೇಳಿರುವಂತಹ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನವನ್ನ ನಾವು ಪಕ್ಕದಲ್ಲಿಟ್ಟು ನೋಡೋಣ. ನೀವು ಯೋಚನೆ ಮಾಡ್ದಂಗೆ ನೋಡಿದಾಗ ಒಂದಕ್ಕೊಂದು ಪರಸ್ಪರ ವಿರುದ್ಧವಾದಂಥ ವಾಕ್ಯಗಳಾಗಿದ್ದಾವೆ. ನಾನೇನು ಹೇಳ್ತೀನಿ ಅಂತಂದ್ರೆ, ಆ ರೀತಿ ಬೈಬಲಲ್ಲಿ ಇಲ್ಲ. ನಾವು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಫೇಲ್ ಆಗಿದ್ದೀವಿ. ಪರಲೋಕಕ್ಕೆ ಏನಂತ ನೋಡಿ, ಸುಳುಗಾಳಿಯ ಮುಖಾಂತರ ಪರಲೋಕಕ್ಕೆ ಹೋದನು ಅಂತ ಇದೆ. ಪರಲೋಕ ಅನ್ನುವ ಪದವನ್ನ ನಾವು ಇವಾಗ ಅಧ್ಯಯನ ಮಾಡಬೇಕು. ಪರಲೋಕ ಅನ್ನುವಂತಹ ಪದ ಮತ್ತು ಭೌತಿಕವಾದ ಆಕಾಶಕ್ಕೆ ಎರಡಕ್ಕೂ ಸೇರಿ ಒಂದೇ ಪದ ಇಬ್ರು ಅಲ್ಲಿರೋದು. ದೇವರು ಭೌತಿಕವಾದ ಆಕಾಶ ಕಡೆಗೆ ಸುಳುಗಾಳಿಯ ಮುಖಾಂತರ ತಗೊಂಡೋಗಿದ್ದಾನೆ. ತರ್ಜಿಮಕಾರನು ಅವತ್ತಿನ ಕಾಲದಲ್ಲಿ ಆತನಿಗಿರುವಂತಹ ಒಂದು ಆ ಭಾಷೆಯ ಮೇಲೆ ಇರುವಂತಹ ಪರಿಜ್ಞಾನ ಏನಿದೆಯೋ ಅಲ್ಲಿ ತರ್ಜಿಮಾ ಲೋಪ ನಡೆದಿದೆ ಹೊರತು ಬೈಬಿಲ್ ತಪ್ಪು ಹೇಳ್ತಾ ಇಲ್ಲ. ನಮಗೆ ನಾವೇ ಮೂಲ ಗ್ರಂಥಕ್ಕೋಗಿ ಹುಡುಕಬೇಕು. ಯಾಕೆ ಅಂತಂದ್ರೆ, ದೇವರಲ್ಲಿ ಒಂದು ನಿಯಮವನ್ನ ಇಟ್ಟಿದ ಮೇಲೆ ಅದು ಭೂಮಿ ಇರೋ ತನಕ, ನೀವು ಆದಾಮನಿಂದಂತ ಬಂದಂತ ಸಂತತಿ ಆಗಿರೋದ್ರಿಂದ ನೀವು ಆದಾಮನಿಂದ ಬಂದಂತ ಎಲ್ಲಾ ಸಂತತಿನೂ ಖಂಡಿತವಾಗಿಯೂ ಮರಣವನ್ನ ಅನುಭವಿಸಲೇಬೇಕು. ಇದು ತಪ್ಪಿದ್ದಿಲ್ಲ. ಇದು ಯಾರೂ ಇದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾವು ಪರಲೋಕ ಅನ್ನುವ ಪದಕ್ಕೂ ಮತ್ತು ಭೌತಿಕವಾದ ಆಕಾಶಕ್ಕೂ ಶಾಮ್ಯಂ ಅನ್ನುವಂಥ ಪದ ಇದೆ. ಎರಡಕ್ಕೂ ಆ ಒಂದು ಪದವನ್ನೇ ಉಪಯೋಗಿಸುತ್ತಾರೆ. ಪರಲೋಕ ಅನ್ನೋ ಪದಕ್ಕೂ ಮತ್ತು ಯಾವುದು ಭೌತಿಕವಾದ ಆಕಾಶಕ್ಕೂ ಎರಡಕ್ಕೂ ಸೇರಿ ಒಂದೇ ಪದವನ್ನು ಉಪಯೋಗಿಸಲಾಗಿದೆ. ಸೊ ಹಾಗಾಗಿ ಆತನು ಅಲ್ಲಿಂದ ಬೇರೆ ಕಡೆಗೆ ಯಾಕೆ ಈ ಬೇರೆ ಕಡೆಗೆ ಕರ್ಕೊಂಡೋಗಿದ್ದಾರೆ ಅಂದರೆ ಯಾವ ರೀತಿ ಕರ್ಕೊಂಡೋಗಿದ್ದಾರೆ ಅಂತಲೂ ಕೂಡ ನಾನು ಕೆಲವೊಂದು ವಾಕ್ಯಗಳನ್ನು ತೋರಿಸಿದೆ. ಈಗ ಮತ್ತೆ ಕರ್ಕೊಂಡೋಗಿದ್ರೆ ಮತ್ತು ಆತನು ಇನ್ನೊಂದು ಕಡೆ ಪ್ರತ್ಯಕ್ಷ ಆಗಬೇಕಲ್ವಾ ಅಂತ ನೀವು ಕೇಳ್ಬೋದು. ಪ್ರತ್ಯಕ್ಷ ಆಗಿರೋದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ. ಯಾಕಂತಂದ್ರೆ ಆಧಾರ ಇಲ್ಲದೆ ಮಾತಾಡಲಿಕ್ಕೆ ನನಗೂ ಏನು ಇದಿಲ್ಲ. ಒಂದು ವೇಳೆ ಅಲ್ಲಿ ಕಾಣಿಸಿಲ್ಲ ಅಂತಂದ್ರೆ ಎಸ್, ನೀವು ಹೇಳೋದು ರೈಟ್ ಅಂತ. ಇಲ್ಲಿ ಆರೋಹಣ ಆದ ಮೇಲೆ ಆತನು ಪರಲೋಕ ಕೊಟ್ಟೋದ ಮೇಲೆ ಮತ್ತೆ ಭೂಮಿ ಮೇಲೆ ಕಾಣಿಸಬಾರ್ದು. ಮತ್ತೆ ಕಾಣಿಸ್ತಾ ಇದ್ದಾನೆ ಅಂತಂದ್ರೆ ಅವತ್ತು ಪರಲೋಕಕ್ಕೆಲ್ಲ ಹೋಗಿದ್ದು ಬೇರೆ ಸ್ಥಳಕ್ಕಂತಲೇ ಅರ್ಥ ಅಲ್ವಾ? ಎರಡು ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡಬಹುದು. 21ನೇ ಅಧ್ಯಾಯ 1ನೇ ವಚನದಿಂದ ನೋಡಿದ್ರೆ ಕಂಪ್ಲೀಟ್ ಆಗಿ ನಮ್ಗೆ ಅರ್ಥ ಆಗುತ್ತೆ. ನಮ್ಗೆ ಸಮಯ ಇಲ್ಲದೆ ಇರೋದ್ರಿಂದ ಅಲ್ಲಿ ಏಲಿಯನು ಪತ್ರ ಬರಿತಾ ಇದ್ದಾನೆ ಅನ್ನೋದಕ್ಕೆ ನಾನು ನೋಡ್ತೀನಿ ನೋಡಿ. ಈಗಿರಲು ಪ್ರವಾದಿಯಾದ ಏಲಿಯನು ಕಾಗದದ ಮೂಲಕವಾಗಿ ಅವನಿಗೆ, ನಿನ್ನ ಪೂರ್ವಿಕನಾದ ದಾವೀದನು ದೇವರಾಗಿರುವ ಯೆಹೋವನ ಮಾತನ್ನು ಕೇಳು. ನೀನು ನಿನ್ನ ತಂದೆಯಾದ ಯೆಹೋಷಾಫಾಟನ ಮಾರ್ಗದಲ್ಲಿಯೂ ಯೆಹೂದ್ಯರ ಅರಸನಾದ ಆಸನ ಮಾರ್ಗದಲ್ಲಿಯೂ ನಡೆಯಲಿಲ್ಲ ಅಂತ ಪತ್ರವನ್ನ ಬರಿತಾ ಇದ್ದಾನೆ ಇಲ್ಲಿ ಏಲಿಯನು. ಇಲ್ಲಿ 2ನೇ ಅರಸುಗಳಲ್ಲಿ 2ನೇ ಅಧ್ಯಾಯದಲ್ಲಿ ಆರೋಹಣ ಆದಂಥ ವ್ಯಕ್ತಿ 2 ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಮತ್ತೆ ಹೀಗೆ ಇದು ಹೇಗೆ ಸಾಧ್ಯ?
ಇಲ್ಲಿ ಕಾಣಿಸ್ತಾ ಇದ್ದಾನೆ. ಒಂದು ವೇಳೆ ಇಲ್ಲಿ ಕಾಣಿಸಿಲ್ಲ ಅನ್ನೋದಾದ್ರೆ ಖಂಡಿತವಾಗಿಯೂ ನೀವು ಹೇಳ್ತಾ ಇರೋದು ನಿಜ ಅಂತ ನಾನು ಒಪ್ಕೊಳ್ತೀನಿ. ಇಲ್ಲಿ ಕಾಣಿಸ್ತಾ ಇದ್ದಾನಲ್ಲ, ನಿಮ್ಗೆ ಆ ಟೈಮ್ ಲೈನ್ ಕೂಡ ನಾನು ಹೇಳ್ತೀನಿ. ಈತನ ಆರೋಹಣ ಆಗಿದ್ದಂಥ ವರ್ಷ ಯಾವುದು, ಮತ್ತೆ ಪತ್ರ ಬರೆದಂಥ ವರ್ಷ ಯಾವುದು ಅಂತೆಲ್ಲ ಕೂಡ ನಾನು ನಿಮ್ಗೆ ಹೇಳ್ತೀನಿ. ನಾನು ಆಧಾರಗಳಿಲ್ಲದೆ ಸುಮ್ಮನೆ ಬಂದು ಕ್ಯಾಮ್ರಾ ಆನ್ ಮಾಡಿ ವಿಡಿಯೋಗಳನ್ನು ಮಾಡಿ ನಾನು ಅಪ್ಲೋಡ್ ಮಾಡೋದಿಲ್ಲ. ಸೊ ನಾವು ನಮಗೆ ಕೊಟ್ಟಂಥ ದೇವರು ಏನು ಜ್ಞಾನ ಇದೆಯೋ ಅದನ್ನು ಉಪಯೋಗಿಸಿಕೊಂಡು ಸತ್ಯವನ್ನು ಜನರಿಗೆ ತಿಳಿಸಬೇಕು. ಯಾರು ವಾಕ್ಯಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು ಅಂತ. ಏನೋ ಮಾತಾಡಬೇಕು, ವಿಡಿಯೋದಲ್ಲಿ ಕಾಣಿಸ್ಬೇಕು, ಎಲ್ರಿಗೂ ಗೊತ್ತಾಗಬೇಕು, ನಾನೇನು ಫೇಮಸ್ ಆಗಬೇಕು, ಈ ರೀತಿ ಏನು ಇಲ್ಲ. ಈ ರೀತಿ ಆಗಬೇಕಂದ್ರೆ ಬೇರೆ ಮಾರ್ಗಗಳು ದಂಡಿಯಾಗಿದ್ದಾವೆ. ನಾನು ವಾಸ್ತವ ಹೇಳ್ತಾ ಇದ್ರು ಕೂಡ ಬಹಳಷ್ಟು ಜನರು ಅದನ್ನು ಒಪ್ಪುತ್ತಾ ಇಲ್ಲ, ನೋಡ್ತಾ ಇಲ್ಲ. ಯಾರನ್ನಾದರೂ ವಿಮರ್ಶೆ ಮಾಡುವಾಗ ಬರುವಂಥ ವ್ಯೂಸು ಮೆಸೇಜ್ ಕೊಟ್ಟಾಗ ಅದನ್ನು ಯಾರೂ ಹೆಚ್ಚಾಗಿ ನೋಡ್ತಾ ಇಲ್ಲ. ಬಹಳಷ್ಟು ಜನರಿಗೆ ಮೆಸೇಜ್ಗಳ ಅವಶ್ಯಕತೆ ಇಲ್ಲ, ಯಾರನ್ನಾದರೂ ವಿಮರ್ಶೆ ಮಾಡೋದೇ ಬೇಕಾಗಿದೆ. ಆ ವಿಮರ್ಶೆ ಮಾಡ್ತಾ ಇರುವಾಗ ಕೆಲವರು ಬಹಳಷ್ಟು ಜನರು ಬ್ರದರ್ ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಇನ್ನು ಕೆಲವರು ಬ್ರದರು ನಿನ್ಗೇನು ರೈಟ್ಸ್ ಇದೆ ಅವ್ರನ್ನ ಮಾತಾಡೋಕ್ಕೆ, ಅವ್ರಿಷ್ಟ ಅದು ಅಂತ ಇನ್ನು ಕೆಲವರು ಸಲಹೆಗಳು ಕೊಡ್ತಾರೆ. ಬ್ರದರ್ ಯಾರು ಹೆಂಗನ್ನ ಹಾಳಾಗೋಗ್ಲಿ, ನಮ್ಗೆ ಯಾಕೆ, ನಮ್ಮ ಸೇವೆ ನಾವು ಮಾಡ್ಕೊಂಡು ಹೋಗೋಣ. ಕೆಲವರು ವಾಕ್ಯ ಏನು ಹೇಳುತ್ತೋ ಅದ್ರ ಪ್ರಕಾರವಾಗಿ ನಡಿಬೇಕು. ಒಬ್ಬ ಬೋಧಕನಂದ ಮೇಲೆ, ಒಬ್ಬ ಸೇವಕನು, ಒಬ್ಬ ಕ್ರೈಸ್ತವನು ದೇವರು ಕೊಟ್ಟಂಥ ಆಜ್ಞೆಗಳೇನಿದೆಯೋ ಅದರಂತೆ ನಡಿಬೇಕು. ಬೋಧಕನಿಗಿರುವಂತಹ ಒಂದು ಏನಿದೆಯೋ ಆ ಸಾಮರ್ಥ್ಯ, ದೇವರು ಕೊಟ್ಟಿರೋ ಸಾಮರ್ಥ್ಯ, ಅದರಂತೆ ನಡಿಬೇಕು. ಎಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ನಾವು ಏನೋ ಒಂದು ಹೇಳಿಬಿಟ್ಟು ನಾನು ಹೇಳಿದ್ದೆ ರೈಟು ಅನ್ನೋದಕ್ಕಿಲ್ಲ. ಇಲ್ಲಿ ನಾನು ಹೇಳ್ತಾ ಇರೋದು ರೈಟಾ ರಾಂಗ ಅಂತ ನೀವು ಬೈಬಿಲ್ನ ನೋಡಬೇಕು, ತೆಗಿಬೇಕು, ಪ್ರಶ್ನೆಗಳನ್ನು ಕೇಳಬೇಕು. ನೀವು ಪ್ರಶ್ನೆಗಳನ್ನು ಕೇಳ್ತೀರಾ ನನಗೆ ಗೊತ್ತು, ಅದಕ್ಕಂತಲೇ ನಾನು ಫೋನ್ ನಂಬರ್ ಹಾಕಿದ್ದೀನಿ. ನನ್ನ ಹತ್ರ ನಿಮಗೆ ಉತ್ತರ ಕೊಡುವಷ್ಟು ಸಾಮರ್ಥ್ಯ ನನಗೆ ಇರೋದ್ರಿಂದಲೇ ನಾನು ಫೋನ್ ನಂಬರ್ ಹಾಕ್ತೀನಿ. ನೀವು ಕೇಳುವಾಗ, ನಾನು ಉತ್ತರವನ್ನು ಕೊಡುವಾಗ ನೀವು ತಾಳ್ಮೆಯಿಂದ ಕಡೆವರೆಗೂ ಕೇಳಿಸ್ಕೊಂಡು ಆಮೇಲೆ ಮತ್ತೆ ಪ್ರಶ್ನೆ ಆಗಬೇಕೇ ಹೊರತು, ನೀವು ನಾನು ಇನ್ನೂ ಉತ್ತರ ಕೊಡೋದಕ್ಕಿಂತ ಮುಂಚಿತವಾಗಿ ಮಧ್ಯದಲ್ಲೇ ಮಾತಾಡ್ತಾ ಇದ್ದರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗೋದಿಲ್ಲ, ಮತ್ತೆ ಈ ಟಾಪಿಕ್ ಡೈವರ್ಟ್ ಆಗುತ್ತೆ. ಸೊ ಹಾಗಾಗಬಾರ್ದು. ಎಲ್ಲವೂ ಸಮಾಧಾನದಿಂದ ನಡಿಬೇಕು. ನಾನು ನಿಮ್ಮ ಪೂರ್ವಿಕರು ಅಥವಾ ನಿಮ್ಮ ಬೋಧಕರುಗಳು ಏನು ಹೇಳಿದ್ದಾರೋ ಅದರ ಮೇಲೇನೆ ಅಲ್ಲದೆ, ನಾನೇನು ಹೇಳ್ತೀನಿ ಅಂತಂದರೆ, ನಿಮಗೂ ದೇವರು ಜ್ಞಾನ ಕೊಟ್ಟಿದ್ದಾರೆ. ನೀವೆಲ್ಲಿ ಕಲ್ತಿದ್ದೀರೋ ಆ ಬೋಧನೆಗಳಿಗೂ ಮತ್ತು ಬೈಬಲಿಗೂ ನೀವೊಂದ್ಸಾರಿ ಆಲೋಚನೆ ಮಾಡಬೇಕು. ಬೈಬಲನ್ನು ತೆಗೆದು ಎಸ್ ಇವರು ರೈಟಾ ರಾಂಗಾ, ಇಲ್ಲಿ ಯೇಸು ಸ್ವಾಮಿ ಹಿಂಗೆ ಹೇಳ್ತಾ ಇದ್ದಾರೆ, ಇಲ್ಲಿ ವಾಕ್ಯ ಏನೋ ಹೀಗಿದೆ, ಮತ್ತು ಇದು ನಾವು ಸಂಪೂರ್ಣವಾಗಿ ನಾವು ತಿಳ್ಕೊಬೇಕಂದ್ರೆ ಏನು ಮಾಡಬೇಕು. ಇನ್ನಷ್ಟು ಹೆಚ್ಚಾಗಿ ನಾವು ನಮ್ಮ ಒಂದು ಮೈಂಡಿಗೆ ಕೆಲಸ ಕೊಡಬೇಕು. ಅದನ್ನು ಬಿಟ್ಟು ಇಲ್ಲ ನೀನು ಹೇಳೋದು ರಾಂಗು, ನಮ್ಮ ಬೋಧಕರು ಹಿಂಗೆ ಹೇಳಿದ್ದಾರೆ, ಬೋಧಕರು ಹೇಳೋದಲ್ಲ, ಬೈಬಿಲ್ ಏನು ಹೇಳಿದೆ ಅದು ಮುಖ್ಯ. ಇಲ್ಲಿ ನಾನು ನಿಮಗೆ ಟೈಮ್ ಟೇಬಲನ್ನು ಹೇಳ್ತೀನಿ. ಹಾಗೆ ನಾನು ಟೈಮ್ ಲೈನನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇ ಅರಸುಗಳ ಗ್ರಂಥ 22ನೇ ಅಧ್ಯಾಯ 40ನೇ ವಚನದಲ್ಲಿ ಆಹಾಬನ ಮರಣವನ್ನು ನಾವು ನೋಡ್ತೀವಿ. ಇದು ಕ್ರಿಸ್ತಪೂರ್ವ 853ನೇ ವರ್ಷದಲ್ಲಿ ನಡೆಯಿತು. ಆಹಾಬನ ನಂತರ ದೇವರಿಗೆ ವಿರುದ್ಧವಾದ ಕಾರ್ಯಗಳು ನಡೆದವು. ಆಮೇಲೆ ಇಸ್ರಾಯೇಲಿನ ಅರಸನಾದ ಯೋರಾಮನ ಆಳ್ವಿಕೆ ಆರಂಭ ಆಯಿತು. ಇದು 2ನೇ ಅರಸುಗಳು 1ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಇದು ಕ್ರಿಸ್ತಪೂರ್ವ 852ರಲ್ಲಿ ನಡೆಯಿತು. ಇದೇ ಸಮಯದಲ್ಲೇ ಯಾರು
ಯೋರಾಮನ ಆಳ್ವಿಕೆಯ ಸಮಯದಲ್ಲಿ ಏಲಿಯನು ಸುಳುಗಾಳಿಯ ಮುಖಾಂತರ ಪರಲೋಕಕ್ಕೆ ಆರೋಹಣ ನಡೆಯಿತು ಅಂತ ನಾವು ನೋಡ್ತೀವಿ. ಎಷ್ಟರಲ್ಲಿ? ಕ್ರಿಸ್ತಪೂರ್ವ 852ರಲ್ಲಿ. ಇದನ್ನ 2ನೇ ಅರಸುಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಈಗ ಯಹೂದದ ಅರಸನಾದ ಯೆಹೋಷಾಫಾಟನ ಮಗ ರಾಜನಾಗ್ತಾನೆ. 2ನೇ ಅಧ್ಯಾಯ 2ನೇ ಅರಸುಗಳು 8ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡಬಹುದು. ಇದು ಕ್ರಿಸ್ತಪೂರ್ವ 853ರಿಂದ 848ರವರೆಗೆ ನಡೆಯುತ್ತೆ. ಮತ್ತೆ ಈ ಗ್ಯಾಪಲ್ಲಿ ಈಗ 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ನೋಡೋಣ. ಯಹೂದದ ಅರಸನಾದ ಯೆಹೋರಾಮನ ಆಳ್ವಿಕೆಯಲ್ಲಿ ಪತ್ರಿಕೆಯನ್ನು ಬರೀತಾನೆ. ಯಾರು? ಏಲಿಯನು. ಅದಕ್ಕಿಂತ ಮುಂಚಿತವಾಗಿಯೇ ಇಲ್ಲಿ ಏಲಿಯನು ಆರೋಹಣ ಆಗೋಗಿರ್ತಾನೆ. ಇಲ್ಲಿ ಆರೋಹಣ ಆದ ಮೇಲೆ ಪತ್ರ ಇಲ್ಲಿ ಕಾಣಿಸುತ್ತೆ ನಮಗೆ. ಮತ್ತು ಇದು ಹೇಗೆ ಸಾಧ್ಯ? ನೀವು ಹೇಳಬೇಕು. ಆರೋಹಣ ಆಗೋದ್ರೆ, ಪರಲೋಕಕ್ಕೆ ಆರೋಹಣ ಆಗೋದ್ರೆ ಮತ್ತೆ ಇಲ್ಲಿಗೆ ಪತ್ರ ಹೇಗೆ ಬಂತು? ನೀವು ಒಂದ್ಸರಿ ಯೋಚನೆ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲಿದೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ನಾವು ಮೂಲ ಗ್ರಂಥಗಳಿಗೆ ಹೋಗಬೇಕು, ಟೈಮ್ ಲೈನ್ ನೋಡಬೇಕು. ನಾನು ಆಧಾರಗಳಿಲ್ಲದೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾನೇನು ಹೇಳ್ತೀನಿ ಅಂತಂದರೆ, ಕ್ರಿಸ್ತಪೂರ್ವ 852ರಲ್ಲಿ ಇಸ್ರಾಯೇಲಿನ ಅರಸನಾದ ಯೆಹೋರಾಮನ ಆಳ್ವಿಕೆಯಲ್ಲಿ ಏಲಿಯನ ಆರೋಹಣ ನಡೆಯುತ್ತೆ. ಕ್ರಿಸ್ತಪೂರ್ವ 852ರಲ್ಲಿ. ಇದನ್ನು 2 ಅರಸುಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಆದರೆ ಇದಾದ ಮೇಲೆ ಕ್ರಿಸ್ತಪೂರ್ವ 853ರಿಂದ 848ರವರೆಗೆ ಯಹೂದ ಅರಸನಾದ ಯೆಹೋರಾಮನ ಆಳ್ವಿಕೆ ಪ್ರಾರಂಭವಾಗುತ್ತೆ. ಅವನ ಆಳ್ವಿಕೆಯಲ್ಲಿ ಪತ್ರವನ್ನು ಬರೀತಾರೆ. ಅಷ್ಟೊತ್ತಿಗೆ ಏಲಿಯನು ಆರೋಹಣ ಆಗೋಗಿರ್ತಾನೆ. ಮತ್ತೆ ಇಲ್ಲಿ ಪತ್ರ ಹೇಗೆ ಬಂತು? ಪತ್ರ ಅಲ್ಲಿ ಬಂದಿದೆ ಅಂತಂದ್ರೆ ಈತನು ಪರಲೋಕಕ್ಕೆ ಆರೋಹಣ ಆಗಿಲ್ಲ. ಈತನನ್ನ ದೇವರು ಸುಳುಗಾಳಿಯ ಮುಖಾಂತರ ಮತ್ತೊಂದು ಪ್ರಾಂತ್ಯಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾನೆ ಅನ್ನೋದು ಇಲ್ಲಿ ಬರೆಯಲ್ಪಟ್ಟಿಲ್ಲ. ಈತನು ಯಾವಾಗ ಮರಣ ಹೊಂದಿದ್ದಾನೆ ಅನ್ನೋದು ಬೈಬಲಲ್ಲಿ ಬರೆಯಲ್ಪಟ್ಟಿಲ್ಲ. ಸೊ ಹಾಗಂತ ಹೇಳಿ ನಾವು ಆತನು ಮರಣನೇ ಹೊಂದಿಲ್ಲ ಅನ್ನೋದಕ್ಕಿಲ್ಲ. ಇಲ್ಲಿ ಅನೇಕ ಸದ್ಭಕ್ತರ ಕುರಿತು ಅವರ ಮರಣದ ಕುರಿತು ಬರ್ದಿಲ್ಲ. ಹಾಗಂತೇಳಿ ಯಾರು ಮರಣ ಹೊಂದಿಲ್ಲ ಅಂತಲ್ಲ ಅರ್ಥ. ಸೊ ಹಾಗಾಗಿ ನೀವು ದಯವಿಟ್ಟು ಯೋಚನೆ ಮಾಡಬೇಕಾಗಿದೆ. ದೇವರು ಅವತ್ತು ಸುಳುಗಾಳಿಯ ಮುಖಾಂತರ ಏಲಿಯನನ್ನು ಮತ್ತೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಹೊರತು ಆತನ ಪರಲೋಕಕ್ಕೆ ಅಲ್ಲ. ಪರಲೋಕ ಅನ್ನುವ ಪದದ ಜಾಗದಲ್ಲಿ ಶಾಮ್ಯಂ ಅನ್ನೋ ಪದ ಇರುತ್ತೆ. ನಾವು ಹಿಬ್ರು ಬೈಬಲ್ ನೋಡಿದಾಗ ಪರಲೋಕ ಅನ್ನುವ ಸ್ಥಳದಲ್ಲಿಯೂ ಮತ್ತು ಆಕಾಶ ಅನ್ನುವ ಸ್ಥಳದಲ್ಲಿಯೂ ಎರಡರಲ್ಲಿಯೂ ಶಾಮ್ಯಂ ಅನ್ನೋ ಪದವನ್ನೇ ಉಪಯೋಗಿಸ್ತಾರೆ. ಅವೆರಡಕ್ಕೂ ಒಂದೇ ಪದನೇ. ಸೊ ಭೌತಿಕವಾದ ಆಕಾಶದಲ್ಲಿ ಕರ್ಕೊಂಡೋಗಿ ಮತ್ತೊಂದು ಪ್ರಾಂತದಲ್ಲೇ ಇಟ್ಟಿದ್ದಾನೆ. ಯಾಕೆ ಅಂತಂದರೆ ಏಲಿಯನು ಮತ್ತೊಂದು ಸ್ಥಳದಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಇಲ್ಲಿ ಆರೋಹಣ ಆದ ಮೇಲೆ ಕಾಣಿಸಿಲ್ಲ ಅಂತಂದರೆ ಎಸ್, ನೀವು ಹೇಳ್ತಾ ಇರೋದು ರೈಟೇ. ಆದರೆ ಬೈಬಲಲ್ಲಿ ಒಂದು ವಾಕ್ಯವನ್ನು ಮತ್ತೊಂದು ವಾಕ್ಯ ವಿರುದ್ಧ ಮಾಡೋದಿಲ್ಲ. ನಿಮ್ಮ ಪ್ರಕಾರ ವಿರುದ್ಧ ಆದಾಗುತ್ತೆ. ಹಾಗಾದರೆ ಈತನು ಆರೋಹಣ ಆಗೋಗಿದ್ದಾನೆ ಅಂತಂದರೆ ಯೇಸು ಕ್ರಿಸ್ತನು ಹೇಳಿರೋ ಸ್ಟೇಟ್ಮೆಂಟ್ ಏನಿದೆಯೋ ಅದು ರಾಂಗ್ ಆಗುತ್ತೆ. ದೇವರಲ್ಲಿ ಇಟ್ಟಿರೋವಂಥ ನಿಯಮ ಏನಿದೆಯೋ ಅದು ತಪ್ಪಾಗುತ್ತೆ ಅವಾಗ. ಸೊ ನೀವು ಒಂದ್ಸರಿ ಯೋಚನೆ ಮಾಡಿ. ಆಮೇಲೆ
ನಿಮ್ಮ ಅಭಿಪ್ರಾಯಗಳೇನೇ ಇದ್ದರೂ ಕೆಳಗಡೆ ಕಾಮೆಂಟ್ ಮಾಡಿ. ನೀವೊಂದು ಸರಿ ಅರ್ಥ ಆಗುವಷ್ಟರ ಮಟ್ಟಿಗೂ ನೀವು ಇನ್ನೂ ಹೆಚ್ಚಾಗಿ ಅಧ್ಯಯನ ಮಾಡಿ, ತೊಂದರೆ ಏನೂ ಇಲ್ಲ. ಆಮೇಲೆ ಒಂದು ವೇಳೆ ನೀವು ಆ ಟೈಮ್ಲೈನ್ ಆಗಲಿ ಅಥವಾ ಅಲ್ಲಿಗೆ ಹ್ಯಾಂಗೆ ಬಂದು ಅಂತ ನೀವೇನಾದರೂ ಅಂದರೆ 2 ಪೂರ್ವಕಾಲ ವೃತ್ತ ಅಂತ 21ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಗೆ ಬಂದನು ಅಂತ ನೀವು ತೋರಿಸ್ಬಿಟ್ರೆ, ಎಸ್ ನೀವು ಹೇಳ್ತಾ ಇರೋದು ರೈಟ್ ಅಂತ ನಾನು ಒಪ್ಕೊಳ್ತೀನಿ. ಮತ್ತು ನನ್ನ ಏನು ಈ ವಿಡಿಯೋ ಇದೆಯೋ ಇದನ್ನು ನಾನು ಡಿಲೀಟ್ ಮಾಡ್ತೀನಿ. ಬಹಿರಂಗವಾಗಿ ನಾನು ಕ್ಷಮೆ ಕೂಡ ಕೇಳ್ತೀನಿ. ಇದರಲ್ಲಿ ನಾನು ಯಾವುದರಲ್ಲಿಯೂ ನಾನು ಇದಾಗೋದಿಲ್ಲ. ಏನು ನನಗೆ ಯಾವುದೇ ರೀತಿಯಾದಂತಹ ಒಂದು ನಾಚಿಕೆ ಬೀಳೋದಿಲ್ಲ. ಯಾಕಂತಂದರೆ ನಾನು ತಪ್ಪಾಗಿ ಹೇಳಿದ್ಮೇಲೆ ನಾನು ಖಂಡಿತವಾಗಿಯೂ ಕ್ಷಮೆ ಕೇಳ್ತೀನಿ. ಬಟ್ ಅಲ್ಲಿಗೆ ಹೆಂಗೆ ಬಂದನು ಅನ್ನೋದನ್ನು ನೀವು ಹೇಳಿ. ಥ್ಯಾಂಕ್ ಯು.